ಸರಿಗಮ ವಿಜಯ್ ಅವರ ಪುತ್ರ ರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಗ್ಗೆ ಮಾತನಾಡ್ತಾನ. ತಂದೆಯವರ ತೀರ್ಕೊಂಡ ನೋವಲ್ಲಿದ್ದಾರೆ ಅವರು. ಸರ್ ನಮಸ್ತೆ ಸರ್. ಇತ್ತೀಚೆಗಷ್ಟೇ ಚುನಾವಣೆ ಆಗುತ್ತೆ, ಫಿಲಮ್ ಚೇಂಬರು ಚುನಾವಣೆ. ಆ ಸಂದರ್ಭದಲ್ಲಿ ಪೇಟೆಗೆ ಸಾಕಷ್ಟು ಖುಷಿಯಾಗಿದ್ದರು, ಮಾತನಾಡ್ತಾಯಿದ್ರು ಕೂಡ. ಸೊ ಆಗಿದ್ದವರು ಸಡನ್ ಆಗಿ ಈ ಥರ ಆರೋಗ್ಯದಲ್ಲಿ ಏರುಪೇರ ಕಾರಣ ಏನಾಗಿದೆ? ಇಲ್ಲ, ಎಲ್ಲ ರೀತಿಲಿ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಓಡಾಡ್ತಾ ಇದ್ರು. ಸೊ ಈಗ 9 ದಿವಸದಿಂದ ಒಂದು ಸಣ್ಣ ಚೆಸ್ಟ್ ಪೇನು, ಲಂಗ್ಸ್ ಪೇನು ಅಂತ ಕತ್ತ ಒಂದು ಇದ್ದಿತ್ತು. ಸೊ ನಾವು ಇಮಿಡಿಯೇಟ್ಲಿ ಕರ್ಕೊಂಬಂದು ಮಾಡಿದ್ವಿ. ಸೊ ಫಸ್ಟ್ 3-4 ಡೇಸ್ ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ದೆನ್ ಆಲ್ ಆಫ್ ಎ ಸಡನ್ ಇಟ್ ವಾಸ್ ಅದು ಬಂದಮೇಲೆ ಗೊತ್ತಾಗಿದ್ದು ಚೆಸ್ಟು, ಲಂಗ್ಸು ಒಂದು ಸ್ವಲ್ಪ ಮಲ್ಟಿಪಲ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಮೊನ್ನೆನೂ 3 ದಿವಸದಿಂದೇನು ಭಾಳ ಗಂಭೀರವಾಗಿದ್ದು ಕೂಡ ಚೇತರಿಸ್ಕೊಂಡಿದ್ರು. ಸೊ ಅನಿವಾರ್ಯತೆ ಈಗ ಬೆಳಗ್ಗೆ 9-9:30 ಅಷ್ಟು ಹಿಂದೆ ಯಾವತ್ತಾದ್ರೂ ಈ ಥರ ಆರೋಗ್ಯ ಸಮಸ್ಯೆ ಕಾಡಿತ್ತು ಅವರಿಗೆ? ಮುಂಚೆ ಯಾವುದೂ ಇಲ್ಲ ಸರ್. ಹಳೇದು 4-5 ವರ್ಷದಿಂದ ಸಣ್ಣ ಪುಟ್ಟ ಇರುತ್ತಲ್ಲ ಸರ್, ಆ ಥರ ಇತ್ತು ಅಷ್ಟೇ. ಮೇಜರ್ಲಿ ಯಾವುದೂ ಇರಲಿಲ್ಲ. ಸೊ ಇದು ನಮ್ಗೆ ಇಷ್ಟು ಸೀರಿಯಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಜನರಲಿ ಏನೇ ಸಣ್ಣ ಪುಟ್ಟ ಇದ್ದರೂ ಕೂಡ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತಾಯಿದ್ವಿ. ಸೊ ಇದು ಅದೇ ರೀತಿ, ಯಾಕಂದರೆ ವೆದರು ಅದೇ ರೀತಿ ಇತ್ತಲ್ಲ. ಸೊ ಆ ಒಂದು ಲೆಕ್ಕಾಚಾರಕ್ಕೆ ಬಂದ್ವಿ. ವಿ ಡಿಂಟ್ ನೋ, ಒಂದು ಅನಿವಾರ್ಯತೆ ಸರ್. ಈಗ ಇವತ್ತು ಬೆಳಗಿಂದ ವಿಡಿಯೋ ಒಂದು ಕೂಡ ವೈರಲ್ ಆಗ್ತದೆ. ಅಂದರೆ ಸಾವಿನ ಸಂದರ್ಭದಲ್ಲಿ ಅವರು ಏನೋ ಮಾತನಾಡಬೇಕು ಅಂತ ಇದು ಮಾಡ್ತಿದ್ರು, ಮನೆಯವರೆಲ್ಲ ಮಾತನಾಡ್ತಾ ಇದ್ರು. ಏನದು? ಅದು ತುಂಬ ನೋವಿನ ಸಂದರ್ಭ ಅದು. ಆ್ಯಕ್ಚುಲಿ ಮಗನಾಗಿ ಇಡೀ ಕುಟುಂಬ ಆ ಜಾಗದಲ್ಲಿ ಇದ್ರಿ. ಇಲ್ಲ, ಅದು ನಾರ್ಮಲಾಗಿ ದಿನ ಬೆಳಗ್ಗೆ ಎದ್ದು ಒಂದು ಸ್ಪೀಚ್ ಥೆರಪಿ ಇದು ಮಾಡ್ತಾಯಿದ್ವಿ. ನನ್ನ ವೈಫು, ನಮ್ಮ ತಾಯಿಯವರು, ನನ್ನ ತಮ್ಮ, ನಾನು. ಸೊ ನಾನು ಇಡೀ ದಿವಸ ಅವ್ರ ಜೊತೆಲಿ ಇರ್ತಾಯಿದ್ದೆ. ಬೆಳಗ್ಗೆ ಈಗ 6 ಗಂಟೆವರೆಗೂ ನಾನು ಮಾತಾಡಿದ್ದೀನಿ. ಸೊ ಅಷ್ಟೇ ಸರ್. ಅದು ಮಾಮೂಲಿ ಕುಟುಂಬದವ್ರು ಮಾಮೂಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಸರ್ ಮುಂದಿನ ಕಾರ್ಯಗಳು ಈಗ ಮನೆಗೆ ಕರ್ಕೊಂಡು ಹೋಗ್ತಾರೆ ಹೇಗೆ ಅಂತ? ಈಗ ಇನ್ನೊಂದು ಸಣ್ಣ ಪುಟ್ಟ ಪ್ರೊಸೀಜರ್ ಇದೆ ಈಗ. ಸೊ ಇದು ಮುಗಿಸ್ಕೊಂಡು 1-1:30 ಮನೆ ಮಹಾಲಕ್ಷ್ಮೀಪುರಂ ಮನೆ ಹತ್ರನೇ. ಸೊ ನಾಳೆ ಬೆಳಗ್ಗೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮತ್ತು ಇವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಚಾಮರಾಜಪೇಟೆಗೆ ಸರ್. ಇದಿಷ್ಟು ರೋಹಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.